ಸ್ವಾಮಿ ಜಾತ್ರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಚಕಬಾರ್. ಇದು ನಮ್ಮ ಅಜ್ಜಿ ಊರಾದ ಕುಂಸಿಯ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ. ತೇರಿನ ಹಿಂದಿನ ದಿನ ಪಲ್ಲಕ್ಕಿಲಿ ದೇವರು ತಗೊಂಡು ಕೆಂಡ ಹಾಯೋದೆಲ್ಲ ಇರುತ್ತೆ. ಜನಗಳು ಕೂಡ ಕೆಂಡ ಹಾಯ್ತಾರೆ. ಹಾಗೆ ಇಡೀ ಊರಿನ ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಅಕ್ಕಪಕ್ಕ ಊರಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ನಾನು ಹೋಗೋದ್ರಲ್ಲಿ ಟೈಮ್ ಆಗ್ಬಿಟ್ಟಿತ್ತು ಅಂತ ದೇವ್ರು ನೋಡಿದಂಗೆ ಫಸ್ಟ್ ಹೋಗಿದ್ದೆ ಊಟಕ್ಕೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಪ್ರತಿ ವರ್ಷ ಕೂಡ ಈ ಜಾತ್ರೆನ ಮಾಡ್ತಾರೆ. ಎಲ್ಲ ತುಂಬಾ ಸಖತ್ತಾಗಿರುತ್ತೆ ವೈಭವ. ಇಡೀ ಊರೇ ಇದಕ್ಕೋಸ್ಕರ ಕಾಯ್ತಾ ಇರುತ್ತೆ. ಸಣ್ಣ ಮಕ್ಕಳಿಂದ ವಯಸ್ಸಾದವರೆಗೂ ತೇರು ಎಳೆದು ನೋಡೋಕ್ಕೆ ರೆಡಿ ಆಗ್ಬಿಟ್ಟು ಬಂದು ಎಲ್ಲ ಜನಗಳು ಸೇರ್ಕೊಬಿಟ್ಟಿದ್ರು. ನಾವು ಕೂಡ ಚಿಕ್ಕ ವಯಸ್ಸಿಂದ ಅದನ್ನ ನೋಡ್ತಿದ್ವಿ. ತುಂಬಾನೇ ಚೆನ್ನಾಗಿರುತ್ತೆ. ತೇರು ನೋಡ್ಬಿಟ್ಟು ಒಳ್ಳೆ ತುಂಬಾ ಖುಷಿ ಆಯಿತು. ನಾನು ಕೂಡ ತುಂಬಾ ಮಸ್ತಾಗಿ ವೈಬ್ನ ಎಂಜಾಯ್ ಮಾಡ್ತಾ ಇದ್ದೆ. A few moments later. ಇವರು ಆದರ್ಶನ ಅಂತ ಮಧುಬಗನ್ ಥರ ಕಾಣ್ತಿರೋಂಥ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡು, ಹಾಗೆ ಜಾತ್ರೆಯಲ್ಲಿ ಫೋನ್ ಪೇ ಇರಲಿಲ್ಲ, ಕ್ಯಾಶ್ ಬೇಕಾಗಿತ್ತು. ಇವ್ರಿಗೆ ಫೋನ್ ಪೇ ಮಾಡಿ ಕ್ಯಾಶ್ ಇಸ್ಕೊಂಡು ನಮ್ಮ ಅಕ್ಕಪಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ನಾನು ತೋಟಡಕ್ಕೆ. ಏನೇ ಹೇಳಿ ಗಾಯ್ಸ್, ಯಾವ ಹಬ್ಬ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಆದರೆ ಜಾತ್ರೆ ಕೂಡ ವೈಬ್ ಮಾತ್ರ ಯಾವುದು ಕೊಡಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಮಾತ್ರ. ನಾನು ಕೂಡ ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ಮಗುವಾಗಿ ಆಟ ಆಡ್ಬಿಟ್ಟೆ. ನನ್ನ ಲೈಫ್ನ ಒಂದು ಒಳ್ಳೆ ಟೈಮ್, ಗುಡ್ ಮೆಮೊರೀಸ್ನ ಬಿಲ್ಡ್ ಮಾಡ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು.